Welcome back to the blog. ಸೊ ಇವತ್ತಿನ ಬಗ್ಗೆ ಇವತ್ತು ನಾನು ನಿಮಗೆ ಒಂದು ರೆಸಿಪಿಯಲ್ಲಿ ಒಂದು ಒಳ್ಳೆ ಹೊಸ ಡಿಶ್ ನ ತೋರಿಸ್ತಾ ಇದ್ದೀನಿ. ಸೀಸನಲ್ಲಿ ಸಿಗುವಂತ ಮಟನ್ ಮತ್ತೆ ಆಲೂ ಎರಡನ್ನು ಸೇರಿಸ್ಬಿಟ್ಟು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಅಂತ ಸಬ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಪಾತಿ ಜೊತೆ ರೈಸ್ ಮತ್ತೆ ರೋಟಿ ಎಲ್ಲದ್ರ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸ್ವಲ್ಪ ಹೊಸ ಸ್ಟೈಲ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೂ ಕೂಡ ರೆಸಿಪಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಹಾಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ತಡ ಮಾಡಿ ನಾವು ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲಿಗೆ ನಾನು ಸೀಸನಲ್ಲಿ ಸಿಗುವಂತ ಬಟಾಣಿ ಕಾಳನ್ನ ತಗೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. 3-4 ಟೊಮೊಟೊ ಹಣ್ಣನ್ನ ಈ ಥರ ಉದ್ದುದಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನ 3-4 ತಗೊಂಡಿದ್ದೀನಿ. ರಫ್ ಆಗಿ ನಾವು ಚಾಪ್ ಮಾಡ್ಕೊಳ್ಬೋದು. ಏನಂದರೆ ಈ ಟೊಮೊಟೊನ ನಾವು ಬಿಸಿನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಹುಳಿ ಟೊಮೊಟೊನಾದರೂ ತಗೊಳ್ಬೋದು, ಬಾದಾಮಿ ಟೊಮೊಟೊ ಬೇಕಂದ್ರೂ ಕೂಡ ತಗೊಳ್ಬೋದು. ಬಾದಾಮಿಯಿಂದ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಹುಳಿ ಟೊಮೊಟೊ ಅಂದರೆ ಒಂದು ಸ್ವಲ್ಪ ಕಡಿಮೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. 2 ಇಲ್ಲ 3 ಹಾಕ್ಕೊಂಡ್ರೆ ಸಾಕು. ಇದ್ರ ಜೊತೆಲಿ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಬಟಾಣಿ ಕಾಳನ್ನೆಲ್ಲ ನೀಟಾಗಿ ಸುಲ್ಕೊಳ್ತಾ ಇದ್ದೀನಿ. ಬಟಾಣಿ ಕಾಳಲ್ಲಿ ಹುಳ ಮತ್ತು ಕೊಳೆ ಏನಾದರೂ ಇತ್ತು ಅಂದರೆ ಅದನ್ನು ತೆಗೆದ್ಬಿಟ್ಟು ನೀಟಾಗಿ ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲಲ್ಲಿ ಬಟಾಣಿ ಕಾಳು ಸುಲಿದಿದ್ದು ರೆಡಿಯಾಗಿದೆ. ಇನ್ನೊಂದು ಸೈಡಲ್ಲಿ ಟೊಮೊಟೊನೂ ಕೂಡ ನೀಟಾಗಿ ಕುದಿ ಬಂದ್ಬಿಟ್ಟು ಬೇಯ್ಕೊಳ್ತಾ ಇದೆ. ಇದು ಸಿಪ್ಪೆ ಎಲ್ಲ ಬೇರೆ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಅದು ಬೇಯಿಸಲಿ ನಾನು ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಇಷ್ಟು ದೊಡ್ಡ ಕ್ಯೂಬ್ಸ್ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬಟಾಣಿ ಕಾಳು ಆಲೂಗೆಡ್ಡೆ ಎರಡೂ ಕೂಡ ಇಲ್ಲಿ ರೆಡಿಯಾಗಿದೆ. ಇನ್ನೊಂದು ಸೈಡಲ್ಲಿ ಟೊಮೊಟೊನೂ ಕೂಡ ಬೆಂದ್ಬಿಡ್ತು. ಸೊ ಈ ಟೊಮೊಟೊನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸಿಪ್ಪೆನ ತೆಗ್ದ್ಬಿಟ್ಟು ರುಬ್ಕೊಳ್ಬೇಕಂತ ಏನಿಲ್ಲ, ಸಿಪ್ಪೆನ ಹಾಕ್ಕೊಂಡೇ ನಾನು ರುಬ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸಿಪ್ಪೆನ ಬೇರೆ ಮಾಡಿಕೊಂಡು ಕೂಡ ಇದನ್ನು ರುಬ್ಕೊಳ್ಬೋದು. ಇನ್ನೊಂದು ಸೈಡಲ್ಲಿ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ, ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಈ ಡೀಪ್ ಫ್ರೈ ಮಾಡಿರೋಂಥ ಈರುಳ್ಳಿನ ನಾನು ಬೇಯಿಸ್ಕೊಂಡಿರುವಂಥ ಟೊಮೊಟೊ ಹಣ್ಣಿಗೆ ಜೊತೆ ಹಾಕ್ಕೊಂಬಿಟ್ಟು ಅದ್ರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ಡೀಪ್ ಫ್ರೈ ಮಾಡಿರೋವಂಥ ಆನಿಯನ್ ಏನಿದೆಯಲ್ವ, ಇದೇ ಈ ಸಬ್ಜಿಗೆ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಟೇಸ್ಟನ್ನು ಜಾಸ್ತಿ ಮಾಡುತ್ತೆ. ಜೊತೆಲಿ ನಾನು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಬಿಟ್ಟು ಇದೆಲ್ಲದನ್ನು ರುಬ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆ ಎರಡನ್ನೂ ಇಟ್ಕೊಬಿಟ್ಟು ನೀರಲ್ಲಿ ಚೆನ್ನಾಗಿ ಲೈಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಟೈಮು 1-5 ನಿಮಿಷ ಇದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಇದು ಚೆನ್ನಾಗಿ ಬೇಯಿಸ್ಕೊಳ್ಳುವಾಗಲೇ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೆ. ನಿಮಗೆ ಬೇಕಂದರೆ ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಪಲ್ಯ ಮಾಡುವಾಗಲೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟು ಬೆಂದಿದ್ರೆ ಸಾಕು. ನಾವು ಇದನ್ನು ಇವಾಗ ನೀರಿಂದ ಸಪ್ರೇಟ್ ಮಾಡ್ಕೊಳ್ಬೋದು. ಇನ್ನೊಂದು ಸೈಡಲ್ಲಿ ನಾನು ಅದೇ ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆಯಿಲ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಟೊಮೊಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಡೀಪ್ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸೊ ಈ ಖಾರನ ನಾನು ಇವಾಗ ಎಣ್ಣೆಗೆ ಸೇರಿಸ್ಕೊಂಡೆ. ಬೌಲಲ್ಲಿ ಇರುವಂಥ ಖಾರನ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಕೂಡ ಇದಕ್ಕೆ ಬಾಣಲಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಜೊತೆಲಿ ನಾನು ಇಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ.
ಸ್ವಲ್ಪ ಟೇಸ್ಟನ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾನು ಮಸಾಲ ಮತ್ತು ಉಪ್ಪು ಎಲ್ಲ ಹಾಕ್ಬಿಟ್ಟು ಈ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಕುದಿ ಬಂದಾದಮೇಲೆ ನಾವು ಬೇಯಿಸ್ಕೊಂಡಿರುವಂಥ ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊಳ್ಬೋದು. ನಿಮಗೆ ಟೇಸ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಮ್ಯಾಜಿಕ್ ಮಸಾಲ ಮ್ಯಾಗಿ ಬರುತ್ತಲ್ಲ ಪಾಕೆಟು, ಅದನ್ನು ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಬೋದು. ಇದು ಲೈಟಾಗಿ ಕುದಿ ಬರುವಾಗಲೇ ನಾನು ಇಲ್ಲಿಗೆ ಬಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂದರೆ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅಮೂಲ್ ಬಟರ್ ಪ್ಯಾಕೆಟ್ ಬರುತ್ತಲ್ಲ ಚಿಕ್ಕ ಚಿಕ್ಕದು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆನ ಹಾಕಿ ಆದಮೇಲೆ ಅದು ಕರ್ಗೋವರೆಗೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡೋಣ. ಅದಾದಮೇಲೆ ಬೇಯಿಸಿರುವಂಥ ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಲ್ಯನ ಜಾಸ್ತಿ ಬೇಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆ ಆಲ್ರೆಡಿ ಸ್ವಲ್ಪ ಲೈಟಾಗಿ ಬೆಂದಿರುತ್ತೆ. ಒಂದು 5ರಿಂದ 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೂ ಸಾಕು. ಲಾಸ್ಟಲ್ಲಿ ನಾನು ಮ್ಯಾಗಿ ಮಸಾಲ ಪ್ಯಾಕೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದೆಲ್ಲದನ್ನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟೇಸ್ಟಿಯಾಗಿರುವಂಥ ಗ್ರೇವಿ, ಮಟರ್ ಮತ್ತು ಆಲೂ ಗ್ರೇವಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೆಣ್ಣೆ ಹಾಕಿದ್ದೀವಿ ಮತ್ತು ಫ್ರೈಡ್ ಆನಿಯನ್ ಎಲ್ಲ ಹಾಕ್ಬಿಟ್ಟು ಖಾರ ರುಬ್ಬಿ ಹಾಕ್ಕೊಂಡಿದ್ದೀವಲ್ಲ, ಅದೆಲ್ಲ ಇದರ ಒಂದು ಟೇಸ್ಟನ್ನು ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ. ಈ ಪಲ್ಯ ಪೂರಿ ಜೊತೆ, ರೋಟಿ ಜೊತೆ, ಚಪಾತಿ ಜೊತೆ, ಈವನ್ ರೈಸ್ ಜೊತೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆದಷ್ಟು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಮನೆಯಲ್ಲೂ ಕೂಡ ನೀವು ಇದೇ ಥರ ಟೇಸ್ಟಿಯಾಗಿರುವಂಥ ಗ್ರೇವಿನ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ ಇರುತ್ತೆ ಮಾಡೋದಕ್ಕೆ. ನೀವು ಒಂದ್ಸಲಿ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇದು ಲೈಟಾಗಿ ನಾವು ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ನಾವು ಪೂರಿ ಜೊತೆ, ಚಪಾತಿ ಜೊತೆ ಅಥವಾ ರೋಟಿ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ. ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡು ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.